ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ವಾಯುಭಾರ ಕುಸಿತದಿಂದ ಅಕಾಲಿಕ ಮಳೆಯಾಗಿ ಕಟಾವಿಗೆ ಬಂದಂಥ ಹೆಸರು ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಹಾರ್ವೆಸ್ಟ್ ಮಾಡಲಿಕ್ಕೆ ಬಂದಂಥ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ರೈತ ತುಂಬ ಕಷ್ಟದಲ್ಲಿದ್ದಾನೆ. ಇಂಥ ಕಷ್ಟದ ಸಂದರ್ಭದಲ್ಲಿ ಸರ್ಕಾರ ರೈತರ ನೆರವಿಗೆ ಬರಬೇಕು. ಆದರೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಕಳೆದ ವರ್ಷ ಏನು ಬೆಳೆಹಾನಿ ಆಗಿತ್ತು ಅದರಲ್ಲಿ ಅರ್ಧ ಭಾಗ ಮಾತ್ರ ಪರಿಹಾರವನ್ನು ಕೊಟ್ಟಾರನ್ನುವಂಥ ಮಾಹಿತಿ ಇದೆ. ಈ ವರ್ಷ ಇನ್ನೂ ಮಳೆ ಹಾನಿಯ ಸರ್ವೆ ಕಾರ್ಯ ಪ್ರಾರಂಭ ಆಗಿಲ್ಲ. ನಮಗೆ ಬಂದಿರುವ ಅನಧಿಕೃತ ಮೂಲಗಳ ಪ್ರಕಾರ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಸೀಲ್ದಾರ್ಗಳಿಗೆ ಸಂಪೂರ್ಣ ಹಾನಿಯಾದಂಥ ಸರ್ವೆಯನ್ನು ಮಾಡಬೇಡ್ರಿ, ಎಲ್ಲಿ ಹಳ್ಳ ಕೊಳ್ಳಗಳದಾವು, ಎಲ್ಲಿ ಹೊಳೆ ಐತಿ ಅದರ ಎಡಕ ಬಲಕ ಸ್ವಲ್ಪ ಕ್ಷೇತ್ರವನ್ನು ಸರ್ವೆ ಮಾಡಿರಿ ಅನ್ನುವಂಥ ಮೌಖಿಕ ಆದೇಶ ಬಂದೈತಿ ಅನ್ನುವಂಥದ್ದು ಮಾಹಿತಿ ಇದೆ. ಸರ್ವೆ ಕಾರ್ಯ ಪ್ರಾರಂಭವಾದ ನಂತರ ಇದರ ಸತ್ಯಾಸತ್ಯತೆ ಹೊರಗೆ ಹಚ್ಚಲಿಕ್ಕೆ ಬರ್ತೈತೆ ಅನ್ನುವಂಥ ಮಾಹಿತಿಯನ್ನು ಹೇಳಿ, ಏನಾದರೂ ಸರ್ಕಾರ ಆ ರೀತಿಯ ಮೌಖಿಕ ಆದೇಶವನ್ನು ಕೊಟ್ಟಿದ್ರೆ ಅದು ಸರಿಯಲ್ಲ. ಯಾವ ರೈತಂದು ಎಷ್ಟೆಷ್ಟು ಬೆಳೆ ಹಾನಿ ಆಗ್ಯದ ಯು ಕ್ಯಾನ್ ಫಿಕ್ಸ್ ದ ಟಾರ್ಗೆಟ್, 5 ಎಕರೆನೋ 10 ಎಕರೆನೋ ಅಂತ ಮಾಡಿರಿ, ಅದ್ರ ಸರ್ವೆ ಮಾತ್ರ ಪೂರ ಮಾಡಿಸ್ರಿ ಅನ್ನುವಂಥ ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೇವೆ. ಸರ್, ಗುತ್ತಿಗೆದಾರರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಈಗ ಈ ಸರ್ಕಾರದಲ್ಲಿ ಜಾಸ್ತಿ ಕಮಿಷನ್ ಕೇಳ್ತಿದ್ದಾರೆ, ಸರಿಯಾಗಿ ಇದು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹಿಂದಿನ ನಮ್ಮ ಸರ್ಕಾರದಲ್ಲಿ ಗುತ್ತಿಗೆದಾರರ ಆರೋಪವನ್ನು ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡಿದರು. 40% ಕಮಿಷನ್ ಅಂತ. ಆ 40% ಕಮಿಷನನ್ನು ತಾವು ಉಳಿತಾಯ ಮಾಡಿದ್ರೆ ಅಭಿವೃದ್ಧಿಗೆ ಸಾಕಷ್ಟು ಹಣ ಬರ್ಬೋದಿತ್ತಲ್ಲ. ಮತ್ತು ಆ 40% ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡಿದ್ರು, ಸುಳ್ಳು ಆರೋಪ. ಮತ್ತು ಅದು ನಿಜಾನ ಇತ್ತಂದರೆ ಅದನ್ನು ಯಾಕೆ ನೀವು ಈಗ ರಿಕವರಿ ಈಗ ಅದನ್ನು ಸ್ಟಾಪ್ ಮಾಡಲಿಲ್ಲ, ಅಂಥ ಭ್ರಷ್ಟಾಚಾರವನ್ನು ಯಾಕೆ ತಡೆ ಹಿಡಿಲಿಲ್ಲ ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಈಗ ಅದೇ ಗುತ್ತಿಗೆದಾರರ ಸಂಘದ ಅವ್ರು ಹೇಳ್ತಾ ಇದ್ದಾರೆ 60% ಕಮಿಷನ್ ಅಂತ. ಈಗ ಯಾವ್ದಾರು ಹೋಗಿ ಎಲ್ಲಿಗೆ ಮುಟ್ಟೋದು? ಕಾರಣ ಇನ್ನಾದರೂ ಉಳಿದಂಥ 2.5 ವರ್ಷಗಳ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ರತೆಯ ಮನವಿಯನ್ನು ಮಾಡ್ತೇನೆ. ಸಾಕಷ್ಟು ಅಧಿಕಾರದ ಅನುಭವವನ್ನು ಹೊಂದಿದವರು, ಫೀಲ್ಡ್ ಲೆವೆಲ್ ಇರ್ಬೋದು, ಗ್ರೌಂಡ್ ಲೆವೆಲ್ ಇರ್ಬೋದು, ಕಾನೂನೊಳಗಿರ್ಬೋದು, ಪುಸ್ತಕದಲ್ಲಿರ್ಬೋದು, ಸಾಕಷ್ಟು ಅನುಭವವನ್ನು ಹೊಂದಿದವರು. ಇನ್ನಾದರೂ ತಮ್ಮ ಮಂತ್ರಿಮಂಡಲದ ಸದಸ್ಯರುಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಅಭಿವೃದ್ಧಿಯ ಕಡೆಗೆ ಗಮನವನ್ನು ಹರಿಸಲಿಕ್ಕೆ ಒಂದು ಸೂಚನೆಯನ್ನು ಕೊಡಬೇಕಂತ ನಾನು ಮನವಿ ಮಾಡ್ತೇನೆ. ಸರ್, ನಿಮ್ಮ ಸರ್ಕಾರದಲ್ಲಿ ಬೇಕಾಬಿಟ್ಟಿ ವರ್ಕ್ ಆರ್ಡರ್ಗಳನ್ನು ಮಾಡೋಗಿದ್ರೆ ಅವುಗಳನ್ನು ತೀರ್ಸೋದೇ ಇಷ್ಟೋ ತನಕ ಆಗಿದೆ ಅನ್ನುವಂಥದ್ದು ಅವರು. ನೋಡ್ರಿ, ಒಂದು ಸಮಸ್ಯೆಗೆ ಹೇಳಕ್ಕೆ 100 ಕಾರಣ ಇರ್ತಾವೆ. ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿನ ಶಾಸಕರು ಅನುದಾನ ತಗೊಳ್ಳಿಲ್ಲ. ಇದು ಬಜೆಟ್ ಅಲೋಕೇಶನ್ನು, ನಿಮ್ಮ ಕಡೆ ದುಡ್ಡು ಐತೆ ಇಲ್ಲೋ ಅಂತ ಕೇಳ್ತಕೊಂಡ್ರ. ಇದು ಪ್ರೊಸೆಸ್, ಇದು ಅಭಿವೃದ್ಧಿ ಮಾಡುವಂಥದ್ದು ಪ್ರೊಸೆಸ್. ಹಿಂದಿನ ಸರ್ಕಾರದಿಂದನೂ ಬಾಕಿ ಅದಾವು. ಈ ಸರ್ಕಾರಿಯನ್ನು ಎಲ್ಲ ಬಿಲ್ ಕೊಟ್ಟು ಹೋಗೈತೆ. ಹಂಗಾರೆ ಇದು ಈ ಸರ್ಕಾರ ಹೋಗೋದು ನಿಶ್ಚಿತ, ಹೋಗುವಾಗೆಲ್ಲ ಬಿಲ್ ಕೊಟ್ಟೋಕೈತಿ ಇಲ್ಲ, ಕ್ಯಾರಿ ಫಾರ್ವರ್ಡ್ ಇದ್ದೇ ಇರ್ತೈತಿ. ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು, ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು, ಗುತ್ತಿಗೆದಾರ ಬಿಲ್ಲನ್ನು ತೀರಿಸ್ಬೇಕು. ನಮ್ಮ ಸರ್ಕಾರ ಕೆಲಸ ಮಾಡೈತಿ, ಇಲ್ಲ ಅನ್ನೋದಲ್ಲ. ನಾವೇನು ಬರೀ BJP ಕೆಲಸ ಕೊಟ್ಟಿಲ್ಲ, ಎಲ್ಲರಿಗೂ ಕೆಲಸ ಕೊಟ್ಟೇವಿ. ಆ ಕಾರಣಕ್ಕಾಗಿ ಆ ನ್ಯಾಯವನ್ನು ಹೇಳೋದನ್ನ ಸಂಪನ್ಮೂಲ ಕ್ರೋಢೀಕರಣದ ಕಡೆ ಗಮನವನ್ನು ಹರಿಸಬೇಕು ಅನ್ನುವಂಥ ಮನವಿಯನ್ನೇ ಮಾಡ್ತಾರೆ. ಸರ್, ಬಿಜೆಪಿ ಕೆಲವು ನಾಯಕರು ಹೇಳ್ತಿದ್ದಾರೆ ಜಾತಿ ಗಣತಿಯನ್ನ ಬಹಿಷ್ಕರಿಸಿ, ಈ ಸಮೀಕ್ಷೆಯನ್ನ ಬಹಿಷ್ಕರಿಸಿ ಅಂತ ಜೋಶಿ ಮತ್ತೆ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಒಪಿನಿಯನ್ ಮತ್ತೆ ಇದು ಬಿಜೆಪಿ ಒಪಿನಿಯನ್ ಇದೇ ಇರುತ್ತಾ? ಇಲ್ಲ, ಬಿಜೆಪಿ ಏನಂದ್ರೆ ಗೊಂದಲಮಯ ಹೇಳಿಕೆ ಆಗಿರುತ್ತೆ ನಿಮ್ಮ ಪಕ್ಷದಲ್ಲಿ. ಈಗ ನೋಡಿ, ವಿಜೇಂದ್ರ ಅವರು ಹೇಳ್ತಾರೆ ಈಗ ಹಿಂದೂ ಅಂತ ಹೇಳಿ ಮಾಡಿ ಜಾತಿ ಗಣತಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡುವಷ್ಟು ದೊಡ್ಡವನಲ್ಲ. ಜಾತಿ ಗಣತಿ ವಿಷಯದೊಳಗೆ
ಈ ಸರ್ಕಾರದ ನಿಲುವ ಅಸ್ಪಷ್ಟ ಐತಿ. ಈ ಸರ್ಕಾರಕ್ಕೆ ಮಾಡುವಂಥ ಅಧಿಕಾರನೇ ಇಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ ಸುಮಾರು ವೇದಿಕೆಗಳಲ್ಲಿ, ಸರ್ಕಾರದ ವಿರುದ್ಧ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅಪಸ್ವರ ಕೇಳಿ ಬಂದಾಗ ನಾಡಿನ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಇದೊಂದು ಜಾತಿಗಣತಿ ಅಸ್ತ್ರವನ್ನು ಸರ್ಕಾರ ಉಪಯೋಗ ಮಾಡ್ಕೊಳಕತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.